ಹಿಟ್ಟಿಂಗ್ ಪರ್ಫಾರ್ಮೆನ್ಸ್ ಮೂಲಕವೇ ಕ್ರಿಕೆಟ್ ಜಗತ್ತಿನಲ್ಲಿ ಸೆನ್ಸೇಷನಲ್ ಕಿಡ್ ಆದವರು ವೈಭವ್ ಸೂರ್ಯವಂಶಿ. IPLಗೆ ಕಾಲಿಟ್ಟಿದ್ದು ಲೇಟ್ ಆಗಲಿಲ್ಲ. ಅಂತಾರಾಷ್ಟ್ರೀಯ ತಂಡಕ್ಕೆ ಸೆಲೆಕ್ಟ್ ಆಗಿದ್ದು ಕೂಡ ತಡವಾಗಿಲ್ಲ. ಕೊನೆಗೆ ಡೆಬ್ಯೂಗಾಗಿ ತಿಂಗಳುಗಟ್ಟಲೆ ಬೆಂಚ್ನೂ ಕಾಯಲಿಲ್ಲ. ಎಲ್ಲವೂ ಕೂಡ ಫಟಾಫಟ್ ಅಂತ ಆಯಿತು. ಆದ್ರೀಗ ಇಂಗ್ಲೆಂಡ್ನಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕರಿಯರ್ ಸ್ಟಾರ್ಟ್ ಮಾಡಿರುವಂಥ ಸೂರ್ಯವಂಶಿ ಆಡಿರುವಂಥ 3ಕ್ಕೆ 3 ಪಂದ್ಯಗಳಲ್ಲೂ ಕೂಡ ಮಂಕಾಗಿದ್ದಾರೆ. ಇದಕ್ಕೆ ಕಾರಣ ಕೂಡ ಇದೆ. ಸೂರ್ಯವಂಶಿ ವೀಕ್ನೆಸ್ ಬಗ್ಗೆ ಸದ್ದು ಮಾಡ್ತಾ ಇದೆ. ಅಷ್ಟಕ್ಕೂ ವಂಡರ್ ಕಿಡ್ಗೆ ಏನಿದು ಆರಂಭದಲ್ಲೇ ಅಗ್ನಿ ಪರೀಕ್ಷೆ. IPL ಅಸ್ತ್ರವನ್ನ ಇಂಗ್ಲೆಂಡ್ನಲ್ಲಿ ಪ್ರಯೋಗಿಸಿದ್ರ? ವೀಕ್ನೆಸ್ ಮೆಟ್ಟಿ ನಿಲ್ತಾರಾ ಬಾಸ್ ಬೇಬಿ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. IPLನಲ್ಲಿ ಹೈಯೆಸ್ಟ್ ರನ್ ಸ್ಕೋರರ್ ಆಗಿ ಟೀಮ್ ಇಂಡಿಯಾಗೆ ಕಾಲಿಟ್ಟಿದ್ದ ವೈಭವ್ ಸೂರ್ಯವಂಶಿ ಭಾರತದ ಪರ ಈಗ 3 ಪಂದ್ಯಗಳನ್ನಾಡಿದ್ದಾರೆ. ಆದರೆ 3 ಪಂದ್ಯಗಳಲ್ಲೂ ಕೂಡ ಬಿಗ್ ಇನ್ನಿಂಗ್ಸ್ ಅಂತ ಬಂದಿಲ್ಲ. ಹಾಗಂತ ಪ್ರತಿ ಮ್ಯಾಚಲ್ಲೂ ಸೂರ್ಯವಂಶಿ ಅರ್ಧ ಶತಕ ಹೊಡಿಬೇಕು ಅಥವಾ 20 ಬಾಲಲ್ಲಿ 60-80 ರನ್ ಹೊಡಿಬೇಕು ಅಂತ ಯಾರು ಹೇಳ್ತಿಲ್ಲ. ಆದರೆ ಸೂರ್ಯವಂಶಿಯ ವೀಕ್ನೆಸ್ ಎದುರಾಳಿ ಪಡೆಗೆ ಅಸ್ತ್ರವಾಗ್ತಾ ಇರುವುದೇ ಆತನ ಆತಂಕಕ್ಕೆ ಅಥವಾ ಆತನ ಭವಿಷ್ಯದ ಆತಂಕಕ್ಕೆ ಕಾರಣವಾಗಿದೆ. ಸೊ ಫ್ಯೂಚರ್ ಕ್ರಿಕೆಟ್ ಬಗ್ಗೆ ಪ್ರಶ್ನೆಗಳನ್ನ ಮೂಡಿಸಿದೆ. 14, 13, 15 3 ಪಂದ್ಯಗಳಲ್ಲೂ ಸೇಮ್ ಪರ್ಫಾರ್ಮೆನ್ಸ್. ಇಂಗ್ಲೆಂಡ್ ವಿರುದ್ಧದ 5 ಪಂದ್ಯಗಳ ಸರಣಿಯಲ್ಲಿ 2ನೇ ಪಂದ್ಯದಿಂದ ವೈಭವ್ ಸೂರ್ಯವಂಶಿಗೆ ಪ್ಲೇಯಿಂಗ್ 11ನಲ್ಲಿ ಓಪನರ್ ಆಗಿ ಅವಕಾಶ ಸಿಕ್ತಿದೆ. T20 ವಿಶ್ವಕಪ್ನ ಟೂರ್ನಮೆಂಟ್ ಆಫ್ ದಿ ಪ್ಲೇಯರ್ ಪ್ರಶಸ್ತಿ ವಿಜೇತ ಸಂಜು ಸ್ಯಾಮ್ಸನ್ ರನ್ನ ಕೂರಿಸಿ ವೈಭವ್ಗೆ ಅವಕಾಶ ನೀಡಲಾಗಿದೆ. ಅಭಿಷೇಕ್ ಶರ್ಮಾ ಜೊತೆ ಇನ್ನಿಂಗ್ಸ್ ಅನ್ನ ಆರಂಭ ಮಾಡ್ತಿರುವಂತಹ ಸೂರ್ಯವಂಶಿ ಕಳೆದ 3 ಪಂದ್ಯಗಳಲ್ಲೂ ಕೂಡ ಬೇಗನೆ ಔಟ್ ಆಗಿದ್ದಾರೆ. ಅವರ ಡೆಬ್ಯೂ ಮ್ಯಾಚ್ ಅಲ್ಲಿ 14 ರನ್, 2ನೇ ಮ್ಯಾಚ್ ಅಲ್ಲಿ 13 ರನ್, ಹಾಗೆ 3ನೇ ಮ್ಯಾಚ್ ಅಲ್ಲಿ 15 ರನ್ ಗಳಿಸಿ ಔಟ್ ಆಗಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ IPLನಲ್ಲಿ ಅವರ ಟೀಮ್ ಮೇಟ್ ಆಗಿರುವಂತ ಜೋಫ್ರಾ ಆರ್ಚರ್ ಅವರೇ ಕಳೆದ 2 ಪಂದ್ಯಗಳಲ್ಲೂ ಕೂಡ ಸೂರ್ಯವಂಶಿಗೆ ಪೆವಿಲಿಯನ್ ದಾರಿ ತೋರಿಸಿದ್ದಾರೆ. IPLನಲ್ಲಿ ಜಸ್ಪ್ರೀತ್ ಬುಮ್ರಾ, ಮಿಚೆಲ್ ಸ್ಟಾರ್ಕ್, ಭುವನೇಶ್ವರ್ ಕುಮಾರ್, ಪ್ಯಾಟ್ ಕಮಿನ್ಸ್ ಹೀಗೆ ವರ್ಲ್ಡ್ ಕ್ಲಾಸ್ ಬೌಲರ್ಗಳ ವಿರುದ್ಧ ಫಿಯರ್ಲೆಸ್ ಆಗಿ ಬ್ಯಾಟಿಂಗ್ ಮಾಡಿದ ವೈಭವ್ಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಬೇರೆಯದ್ದೇ ರೀತಿಯ ಎಕ್ಸ್ಪೀರಿಯನ್ಸ್ ಆಗ್ತಿದೆ. ಇಂಗ್ಲೆಂಡ್ನಂತ ಪೇಸ್ ಹಾಗೆ ಬೌನ್ಸ್ ಇರುವಂತಹ ಪಿಚ್ಗಳಲ್ಲಿ ರನ್ಸ್ ಬರ್ತಾ ಇಲ್ಲ. ಅದರಲ್ಲೂ ಜೋಫ್ರಾ ಆರ್ಚರ್ IPLನಲ್ಲಿ ಸೂರ್ಯವಂಶಿ ಅವರ ವೀಕ್ನೆಸ್ ಅಸ್ತ್ರವನ್ನ ಬಳಸಿಕೊಂಡು ಇಂಗ್ಲೆಂಡ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಔಟ್ ಮಾಡಿದ್ದಾರೆ. ಶಾರ್ಟ್ ಬಾಲ್ ಅಂದ್ರೆ ಸೂರ್ಯವಂಶಿ ಔಟ್ ಆಗೋದು ಪಕ್ಕ. IPLನಲ್ಲೇ ವೈಭವ್ ಸೂರ್ಯವಂಶಿ ವೀಕ್ನೆಸ್ ಏನು ಅನ್ನೋದು ಸಾಕಷ್ಟು ಸದ್ದು ಮಾಡಿತ್ತು. ಬೌನ್ಸರ್ಸ್ ಅಥವಾ ಶಾರ್ಟ್ ಪಿಚ್ ಬಾಲ್ಗಳಲ್ಲೇ ವಿಕೆಟ್ ಅನ್ನು ಒಪ್ಪಿಸೋದು ಪದೇ ಪದೇ ಪ್ರೂವ್ ಆಗಿತ್ತು. ಈಗ ಇಂಗ್ಲೆಂಡ್ನಲ್ಲೂ ಕೂಡ ಅದೇ ಆಗ್ತಾ ಇದೆ. ಮೊದಲ T20 ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಸ್ಪಿನ್ನರ್ ವಿಲ್ ಜಾಕ್ಸ್ಗೆ ವಿಕೆಟ್ ಒಪ್ಪಿಸಿದ್ರು. 2ನೇ ಹಾಗೆ 3ನೇ T20 ಪಂದ್ಯಗಳಲ್ಲಿ ಜೋಫ್ರಾ ಆರ್ಚರ್ ಸೂರ್ಯವಂಶಿಗೆ ಶಾರ್ಟ್ ಬಾಲ್ಗಳನ್ನ ಹಾಕೋ ಮೂಲಕ ಕಾಟ ಕೊಟ್ಟಿದ್ದಾರೆ. ಅಂಡ್ 2 ಪಂದ್ಯಗಳಲ್ಲಿ ಶಾರ್ಟ್ ಬಾಲ್ಗಳಿಂದಲೇ ವೈಭವ್ ಅವರನ್ನ ಔಟ್ ಮಾಡಿದ್ದಾರೆ. ಇದು ಸೂರ್ಯವಂಶಿಯ ವೀಕ್ನೆಸ್ ಅಂತ ಕ್ರಿಕೆಟ್ ಎಕ್ಸ್ಪರ್ಟ್ಸ್ಗಳೇ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ಇಂಗ್ಲೆಂಡ್ ಹಾಗೆ ಭಾರತ ನಡುವಿನ T20 ಸರಣಿಯಲ್ಲಿ ಆರ್ಚರ್ ಇದುವರೆಗೆ ವೈಭವ್ ವಿರುದ್ಧ 13 ಬಾಲ್ಗಳನ್ನ ಎಸೆದಿದ್ದಾರೆ. ಆ 13 ಎಸೆತಗಳಲ್ಲಿ 2 ವಿಕೆಟ್ಗಳನ್ನ ತಗೊಂಡಿದ್ದಾರೆ. ಸೊ ಈ ಟೈಮಲ್ಲಿ ವೈಭವ್ ಅವರು ಆರ್ಚರ್ ವಿರುದ್ಧ 2 ಸಿಕ್ಸರ್ಗಳು ಸೇರಿದಂತೆ 18 ರನ್ಗಳನ್ನ ಮಾತ್ರ ಗಳಿಸಿರುವಂತದ್ದು. ಸೂರ್ಯವಂಶಿ ಬಗ್ಗೆ ಸ್ಪೆಷಲ್ ವರ್ಕ್ ಮಾಡಿರುವ ಇಂಗ್ಲೆಂಡ್. IPLನಲ್ಲಿ ಸೂರ್ಯವಂಶಿ ಅವರ ಬ್ಯಾಟಿಂಗ್ ಖದರ್ ಕಂಡಿದ್ದಂತ ಇಂಗ್ಲೆಂಡ್ ಮ್ಯಾನೇಜ್ಮೆಂಟ್ ಸೂರ್ಯವಂಶಿ ಅವರನ್ನ ಅಖಾಡಕ್ಕಿಳಿಸಿದ್ರೆ ಔಟ್ ಮಾಡೋಕೆ ಸ್ಪೆಷಲ್ ಆಗಿ ವರ್ಕ್ ಮಾಡಿದ್ದಾರೆ. ಸರಣಿಯ ಆರಂಭಕ್ಕೂ ಮೊದಲೇ ನಾಯಕ ಹ್ಯಾರಿ ಬ್ರೂಕ್ ಕೂಡ ಇದನ್ನೇ ಹೇಳಿದ್ರು. ಸೂರ್ಯವಂಶಿಯನ್ನ ಔಟ್ ಮಾಡೋಕೆ ಟೆಕ್ನಿಕ್ ನಮಗೆ ಗೊತ್ತು ಅಂದಿದ್ರು. ಅದನ್ನ ಸಾಧಿಸಿ ಕೂಡ ತೋರಿಸಿದ್ದಾರೆ. 3ನೇ ಪಂದ್ಯದ ಬಳಿಕ ಮಾತನಾಡಿದಂತ ಜೋಫ್ರಾ ಆರ್ಚರ್ ಕೂಡ ಸೂರ್ಯವಂಶಿಯನ್ನ ಔಟ್ ಮಾಡುವ ರಹಸ್ಯ ಚೆನ್ನಾಗೇ ಗೊತ್ತು ಎಂದಿದ್ರು. ನನ್ನ ಬಾಲ್ಗೆ 6 ಹೊಡೆದ್ರು ಕೂಡ ಔಟ್ ಮಾಡಿ ಲೆಕ್ಕ ಚುಕ್ತ ಮಾಡಿದ್ದೇನೆ ಅಂತ ವ್ಯಂಗ್ಯವಾಡಿದ್ರು. ಸೂರ್ಯವಂಶಿ ಹಾಗೆ ಜೋಫ್ರಾ IPLನಲ್ಲಿ RR ತಂಡದ ಪರ ಒಟ್ಟಿಗೆ ಆಡ್ತಾರೆ. ಒಂದೇ ನೆಟ್ಸ್ನಲ್ಲಿ ಪ್ರಾಕ್ಟೀಸ್ ಮಾಡಿದ್ರಿಂದ ಸೂರ್ಯವಂಶಿ ಅವರ ಫುಟ್ವರ್ಕ್, ಶಾರ್ಟ್ ಪಿಚ್ ಮಿಸ್ ಜಡ್ಜ್ ಮಾಡೋದನ್ನ ಗಮನಿಸಿದ್ದಾರೆ. ಸೊ ಅದೇ ಅಸ್ತ್ರವನ್ನ ಈಗ ತಮ್ಮ ರಾಷ್ಟ್ರೀಯ ತಂಡದ ಪರ ಜೋಫ್ರಾ ಅಪ್ಲೈ ಮಾಡಿ ಗೆದ್ದಿದ್ದಾರೆ. ಶಾರ್ಟ್ ಬಾಲ್ ವೀಕ್ನೆಸ್ ಗೆಲ್ಲಬೇಕು ಬಾಸ್ ಬೇಬಿ. ಇನ್ನು 3 ಪಂದ್ಯಗಳಲ್ಲಿ ಸೂರ್ಯವಂಶಿ ಬೇಗನೆ ಔಟ್ ಆಗಿದ್ರು ಕೂಡ ಆತನ ಟ್ಯಾಲೆಂಟ್ ಬಗ್ಗೆ ಇಲ್ಲಿ ಯಾರಿಗೂ ಕೂಡ ಡೌಟ್ ಇಲ್ಲ. ಆದ್ರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಸರ್ವೈವ್ ಆಗೋಕೆ ಸಕ್ಸಸ್ ಬೇಕು ಅಂದ್ರೆ ಶಾರ್ಟ್ ಬಾಲ್ ವಿರುದ್ಧ ತಮ್ಮ ಶಾರ್ಟ್ ಸೆಲೆಕ್ಷನ್ ಹಾಗೆ ಟೆಕ್ನಿಕ್ನಲ್ಲಿ ಸ್ವಲ್ಪ ಇಂಪ್ರೂವೈಸೇಷನ್ ಮಾಡಲೇಬೇಕು. ಇಂಗ್ಲೆಂಡ್ನಂತಹ ಪರಿಸ್ಥಿತಿಗಳಲ್ಲಿ ಅಥವಾ ಪಿಚ್ಗಳಲ್ಲಿ ಶಾರ್ಟ್ ಬಾಲ್ ಪರೀಕ್ಷೆ ಯುವ ಬ್ಯಾಟ್ಸ್ಮನ್ಗಳಿಗೆ
ನಿಜವಾದಂಥ ಅಗ್ನಿ ಪರೀಕ್ಷೆ. ವೈಭವ್ ಈ ಸವಾಲನ್ನ ಗೆದ್ರೆ ಆತನ ಮುಂದಿನ ಜರ್ನಿಗೂ ಕೂಡ ಹೆಲ್ಪ್ ಆಗುತ್ತೆ. ಇದೇ ಕಾರಣಕ್ಕೆ ಟೀಂ ಇಂಡಿಯಾದ ಮಾಜಿ ಆಟಗಾರ ಪಾರ್ಥಿವ್ ಪಟೇಲ್ ಕೂಡ ವೈಭವ್ ಸೂರ್ಯವಂಶಿ ಈ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ಅಂದಿದ್ರು. ಹೀಗೆ ಒಂದ್ ಕಡೆ ಸೂರ್ಯವಂಶಿಯ ವೀಕ್ನೆಸ್ ಬಗ್ಗೆ ಚರ್ಚೆ ಆಗ್ತಾ ಇದ್ರೆ, ಮತ್ತೊಂದ್ ಕಡೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವೈಭವ್ ಸೂರ್ಯವಂಶಿ ಇನ್ನೂ ಕೂಡ ರೆಡಿ ಆಗಿಲ್ಲ ಎನ್ನುವಂತ ಪೋಸ್ಟರ್ಗಳು ಹರಿದಾಡ್ತಿವೆ. ವೈಭವ್ಗೆ ಇನ್ನೂ ಕೂಡ 15 ವರ್ಷ. ಸೊ ಇಷ್ಟು ಬೇಗ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಅವಕಾಶವನ್ನ ನೀಡಬಾರ್ದಿತ್ತು. ಸೊ ಇದೇನೋ ತಪ್ಪಾಗಿದೆಯೇನೋ, ಅವರಿಗೆ ಪ್ರೆಷರ್ ಹ್ಯಾಂಡಲ್ ಮಾಡೋಕೆ ಆಗ್ತಾ ಇಲ್ಲ ಅಂತೇಳಿ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟರ್ಗಳನ್ನು ಹಾಕ್ತಿದ್ದಾರೆ. ಒಟ್ನಲ್ಲಿ ಭಾರತ ಸತತ 2 ಸರಣಿಗಳನ್ನಂತೂ ಸೋತಾಗಿದೆ. ಅಟ್ಲೀಸ್ಟ್ ಮುಂದಿನ ಪಂದ್ಯಗಳನ್ನಾದರೂ ಕೂಡ ಗೆದ್ದು ಬೌನ್ಸ್ ಬ್ಯಾಕ್ ಮಾಡಲೇಬೇಕಿದೆ. ಯಾಕಂದ್ರೆ ಭಾರತ T20ನಲ್ಲಿ ಚಾಂಪಿಯನ್ ತಂಡ. ನಮಸ್ಕಾರ.